ಯಾವ್ಯಾವ ಸಬ್ಜೆಕ್ಟಿಗೆ ಸಾರಿ ಯಾವ್ಯಾವ ಡೇಟಿಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಹೇಳ್ತೀವಿ. ಎಲ್ಲ ಸೆಕೆಂಡ್ PUC ಬರೆಯುತ್ತೀರ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ, ರಕ್ಷಿನ ಕಡೆಯಿಂದ ಮತ್ತು ತನುಶ್ರೀ ಕಡೆಯಿಂದ ಕೂಡ ಇದಿದೆ. ತನುಶ್ರೀ ಅಯ್ಯೋ ಕತ್ತು ಒಂದು ಆಲ್ ಟಿಕೆಟ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ರಕ್ಷಿತಂದು ಆ ಟಿಕೆಟ್ ತೋರಿಸ್ತಿದ್ದೀನಿ. ಕಾಣಿಸ್ತಾಯ್ತಾ? ಇದು ಹೇಳ್ತೀನಿ ನೋಡಿರಿ. ಇವಾಗ ರಕ್ಷಿತ ಹಾಯ್ ಮಾಡು. ಹಾಯ್. ನಮ್ಮ ರಕ್ಷಿತನಿಗೆ ಎಲ್ಲರೂ ಚೆನ್ನಾಗಿ ಬರಲಿ ಅಂತ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ಹಂಗೆ ಮಾರ್ಚ್ 1 ಬಂದು ಕನ್ನಡ ಇದೆ. 10 ಗಂಟೆ ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ನ. ನಾಳೆನಾ? ಸಾರಿ ನಾಳೆ ಎಕ್ಸಾಮ್ ಸ್ಟಾರ್ಟ್ ಸೆಕೆಂಡ್ PUC ಇದು. ಕನ್ನಡ ಫಸ್ಟು, ಆಮೇಲೆ ಒಂದಿನ ಸಂಡೇ ಅಲ್ಲ, ಸಂಡೇ ಎಕ್ಸಾಮ್ ಇಲ್ಲ. ಸೋಮವಾರ ಇದು ಯಾವುದಲ್ಲಿದೆ? ಎಜುಕೇಷನ್. ಇದೇನಿದು? ಎಜುಕೇಷನ್ ಸಬ್ಜೆಕ್ಟಾ? ಎಜುಕೇಷನ್ ಸಬ್ಜೆಕ್ಟ್ ಅದು 3ನೇ ತಾರೀಕು ಐತೆ. ಆಮೇಲೆ 4 ದಿನ ಗ್ಯಾಪು. 4 ದಿನ 3 ದಿನನ ಇದಕ್ಕೆ ಹಿಸ್ಟ್ರಿಗೆ 3 ದಿನ ಗ್ಯಾಪ್ ಇದೆ. ಅದು 7 ಡೇಟ್ಗೆ ಹಿಸ್ಟ್ರಿ ಇದೆ. ಆಮೇಲೆ 13ಗೆ ಎಕನಾಮಿಕ್ ಇದೆ. ಆಮೇಲೆ 15ಗೆ ಇಂಗ್ಲೀಷ್ ಇದೆ. 18ಗೆ ಸೈಕಾಲಜಿನ ಏನು ಸೋಷಿಯಲಜಿ. ಇವೆಲ್ಲ ಎಕ್ಸಾಮ್ ಇದೆ. ಪರವಾಗಿಲ್ಲ, ಗ್ಯಾಪ್ ಕೊಟ್ಟಿದ್ದಾರೆ. 1 ದಿನ 2 ದಿನ 3 ಡೇಸು ಎಲ್ಲ ಗ್ಯಾಪ್ ಕೊಟ್ಟಿದ್ದಾರೆ. ಆ ಗ್ಯಾಪಲ್ಲಿ ಹಂಗೆ ಸ್ವಲ್ಪ ಓದ್ಕೊಂಡ್ಬಿಟ್ರೆ ಆರಾಮಾಗಿ ಪಾಸ್ ಆಗ್ಬೋದು. ಚೆನ್ನಾಗಿ ಬರೀರಿ ರಕ್ಷಿತ ಅಂತ ನಾನು ಕೂಡ ರಾಘವೇಂದ್ರ ಸ್ವಾಮಿನ ಹತ್ರ ಕೇಳ್ಕೊತೀನಿ. ರಕ್ಷಿತ ಪಾಸ್ ಆದ್ಮೇಲೆ ಹಂಗೆ ಪಾರ್ಟಿನೂ ಕೊಡಿಸ್ಬೇಕು ನಮಗೆ. ಆಯಿತು. 10ರಂತೂ ಕೊಡಿಸಿಲ್ಲ, ನಾನು ಇರಲಿಲ್ಲ ಆವಾಗ. ಏನು ಕೊಡಿಸ್ತಾ ನೋಡೋಣ. ಪಾಸ್ ಆದರೆ ಸಾಕತ್ತಾಗಿ ಆರಾಮಾಗಿ ಬರೀಲಿ ಅಂತ ಹೇಳ್ತಿದ್ದೀನಿ. ಮೇನ್ 10ದು ಮತ್ತು PUCದು ರಿಸಲ್ಟ್ ಚೆನ್ನಾಗಿದ್ದರೆ ಸ್ವಲ್ಪ ಮುಂದೆ ಯೂಸ್ ಆಗುತ್ತೆ. ಸೆಕೆಂಡ್ PUC ಇದೆ. ಮತ್ತಿನ್ನೇನು ರಕ್ಷಿತ ಸಮಾಚಾರ? ಭಯ ಆಗ್ತಿದೆಯಾ? ಭಯ ಏನಿಲ್ಲ, ಭಯ ಏನು ಆಗ್ತಿಲ್ಲ. ನಾವು ಹೇಳ್ತಿರ್ತೀವಿ ಅವಳಿಗೆ. ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಪಾಸ್ ಆಗ್ತೀನಿ ಅಂತ ಹೇಳ್ತಿದ್ಲು. ಸ್ವಲ್ಪ ಭಯ. ಮಾರ್ಚ್ 10ಕ್ಕೆ ಸ್ಟಾರ್ಟ್ ಆಗಿ ಹೇಳಿಲ್ಲ. ನಿಮಗೆ ಗೊತ್ತಾಗುತ್ತಲ್ಲ ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಏನಿತ್ತು. ಈ ಮಾರ್ಚ್ ತಿಂಗಳಲ್ಲಿ ಎಲ್ಲರದು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಏಪ್ರಿಲ್ 1ರಿಂದನೇ ಸ್ಕೂಲಿಗೆ ಎಲ್ಲ ಮಕ್ಕಳಿಗೂ ಇವ್ರಿಗೆಲ್ಲ ರಜೆ ಕೊಟ್ಬಿಡ್ತಾರೆ. ಇದೊಂದು ತಿಂಗಳು ಹೆಂಗಾದರೂ ಮಾಡಿ ಚೆನ್ನಾಗಿ ಓದಿ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀಲಿ. ಇವಳ ಅಕ್ಕ, ಇವಳ ತಂಗಿ, ಸ್ವಂತ ಅಲ್ಲ ಅಕ್ಕ ತಂಗಿರ ಮಕ್ಕಳು. ರಕ್ಷಿತಾ ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ನೋಡೋಣ. ಏನು ಹೇಳೋದವ? ಓದ್ಕೋಬೇಕು ಫ್ರೆಂಡ್ಸ್. ರಿವಿಷನ್ ಮಾಡಿದ್ದೀನಿ ಆಗಲೇ. ಸ್ವಲ್ಪ ನೋಡ್ಕೋಬೇಕು. ನಾನು ಎಕ್ಸಾಮ್ ಇದೆ. ಫುಲ್ ಟೆನ್ಷನ್. ಏನು ಟೆನ್ಷನ್ ಮಾಡ್ಕೋಬೇಡ. ಹೋಗ್ಬೇಕಾದ್ರೆ ಏನು ಓದ್ಕೋಬೇಡ. ಆರಾಮಾಗಿ ಮೈಂಡ್ ಫ್ರೆಶ್ ಆಗಿ ಇಟ್ಕೊಂಡು ಹೋಗಿ ಆರಾಮಾಗಿ ಬರೀ. ನಾಳೆ ಶನಿವಾರ ಬೇರೆ. ನೀನು ಆಂಜನೇಯನ ಭಕ್ತಳು. ಎಕ್ಸಾಮ್ ಬೇರೆ ಆವಾರನೇ ಸ್ಟಾರ್ಟ್ ಆಗಿದ್ದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ನನ್ನ ಕಡೆಯಿಂದ ಕೂಡ ಆಲ್ ದ ವೆರಿ 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 ಬೆಸ್ಟ್. ಥ್ಯಾಂಕ್ ಯು. ತನುಶ್ರೀಗೂ ಕೂಡ ಆಲ್ ದ ಬೆಸ್ಟ್. ತನುಶ್ರೀ
ಅದರಲ್ಲಿ ಅದೇ ಹೊಸ ಕೆಲಸ ಜಾಸ್ತಿ ನೀರಾಗಿದ್ರೆ ಚೆನ್ನಾಗಿ ಕಸ ಹಿಂಸು ಕಸ ಕಸ ಸಾಕು ಈಗ ಇದೆಲ್ಲ ಹೊರಗಡೆ ಇದರಿಂದ 3 ವರ್ಷದಿಂದ ಹಣ್ಣು ಮಾಡಿಸಿ ಹೊರಗಡೆ ಕಸ ಬಿಸಿದ ಹಣ್ಣು ಸ್ವಲ್ಪ ಓಡ್ ಸಂಸ್ಕೃತಿ ಸಿಕ್ಕಾಪಟ್ಟೆ ಮಾಡಿ ಎಲ್ಲಿ ಹೋಗ್ತಿದ್ಯಪ್ಪ ಚೆನ್ನಾಗಿ ನೀರು ಕುಡಿಬೇಕು ಬೇಸಿಗೆ ಟೈಮಲ್ಲಿ ಇಲ್ಲೇ ಐತಲ್ಲ ಇದನ್ನ ತಗ ಮತ್ತೆ ಅದನ್ನ ಹಾಕ್ತಾಗಂತೀನಿ ಹಾಂ ಲಾಗ್ ಮಾಡ್ತಾ ಇದ್ದೀನಿ ಕುತ್ಕೊಂಡು ಕುಡಿ ನೀಟಾಗಿ ಯಾರಿಗೆ ಕಳಿಸಲ್ಲ ಯೂಟ್ಯೂಬಲ್ಲೇ ಬಿಡೋದು ಮತ್ತೆ ಯಾರಿಗೆ ಕಳಿಸ್ರಿ ನಿಧಾನ ಕುಡಿ ಎಲ್ಲ ಕೆಲಸ ಆಯಿತು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ತಲೆ ಬಚ್ಕೊತಾ ಇದ್ದೀವಿ ನಮ್ಮ ತನಸ್ರು ಜಡೆ ಹಾಕ್ತಿದ್ದಾಳೆ ನಾನು ಜಡೆ ಹಾಕಕ್ಕೆ ಬರಲ್ಲ ಅದಕ್ಕೆ ಸ್ವಲ್ಪ ತಲೆ ಬಚ್ಚಿ ಜಡೆ ಹಾಕವ ಅಂತಂದೆ ಸರಿ ಆಯಿತು ಅಂತ ಬಚ್ತಾ ಇದ್ದಾರೆ ನೋಡ್ರಿ ತಲೆಗೆ ಎಣ್ಣೆ ಹಾಕಬೇಕಾಗಿತ್ತು ನಮ್ಮಮ್ಮ ಎಲ್ಲ ಹೊರಗಡೆ ಹೋಗಿತ್ತು ಬಿಡು ಇನ್ನೊಂದು ಸರಿ ಹಾಕ್ಸ್ಕೊಂಡು ಆಯಿತು ಅಂತ ಅಂದ್ಬಿಟ್ಟು ಟೈಮ್ ಆಗಿತ್ತಲ್ಲ ಅದಕ್ಕೆ ತಲೆ ಬಚ್ಕೊಂಡು ಟೀ ಬೇರೆ ಮಾಡಬೇಕಿತ್ತು ಇವ್ರ ಕೈಲಿ ಹಾಕ್ಸ್ಕೊಂಡ್ರಾಯ್ತು ಅಂತ ಅವ್ರ ಮನೆಗೆ ಬಂದಿದ್ದೆ ಈಚೆ ಕುತ್ಕೊಂಡಂಗೆ ತಲೆ ಬಚ್ತಾ ಇದ್ವಿ ಸಿಕ್ಕಾಪಟ್ಟೆ ಸೆಕೆ ಯಪ್ಪ ದೇವರೇ ಈ ಸೆಕೆಗೆ 2 ಟೈಮ್ ಸ್ನಾನ ಮಾಡಿದ್ರೆ ಸಾಕಾಗಲ್ಲ ಹಂಗೈತೆ ಬಿಸಿಲು ಏನು ಮಾಡೋಕ್ಕಾಗಲ್ಲ ಒಂದು 3 ತಿಂಗಳು ಹಂಗೆ ಇದು ಮಾಡಬೇಕು ಕೂದಲೆಲ್ಲ ಉದುರೋಗೈತೆ ಫ್ರೆಂಡ್ಸ್ ನಂದೆಲ್ಲ ಅವಾಗ ಚೆನ್ನಾಗಿತ್ತು ಇದಕ್ಕಿಂತ ಇವಾಗೆಲ್ಲ ಹುಚ್ಚೋಗಿ ಎಲ್ಲ ಹಿಂಗೆ ಆಗಿದೆ ಎಷ್ಟು ನೀಟಾಗಿ ಎಣಿತಿದ್ದಾಳೆ ನೋಡ್ರಿ ನನಗೆ ಬರೋಲ್ಲ ನಾನು ಯಾರಿಗೂ ಜಡೆನೂ ಹಾಕಲ್ಲ ನನಗೂ ಕೂಡ ಹಾಕೊಳಕ್ಕೆ ಬರೋದೇ ಇಲ್ಲ ಅದಕ್ಕೆ ಸುಮ್ಮನೆ ಮೇಲೆ ಕಟ್ಟಿರ್ತೀನಿ ಯಾವಾಗಾದ್ರೂ ಒಂದ್ಸಲ ನಮ್ಮಮ್ಮ ಮತ್ತು ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಅವರೇ ಜಡೆ ಹಾಕೋದು ಮತ್ತು ಇವು ತನಸ್ರಿಗೆಲ್ಲ ಯಾವಾಗಾದ್ರೂ ಅಪರೂಪಕ್ಕೆ ಒಂದೊಂದ್ಸಲ ಹಾಕ್ಸ್ಕೊಂತಿರ್ತೀನಿ ಇನ್ನು ನಾನು ಯಾವಾಗೂ ಹಾಕೋದಿಲ್ಲ ಕ್ಲಿಪ್ ಇಟ್ಕೊತೀನಿ ಇಲ್ಲಾಂದರೆ ಮೇಲೆ ಕಟ್ಟಿಬಿಟ್ಟಿರ್ತೀನಿ ಅತ್ತಾಗಿ ಸುಮ್ಮನೆ ಟೆನ್ಷನ್ನೇ ಬೇಡ ಅಂತ ಅಂದ್ಬಿಟ್ಟು ಕೇಶ್ ಜಡೆ ಹಾಕಾಯ್ತು ಅವಳು ಕೆಲಸ ಐತೆ ಅಂತಂದ್ಬಿಟ್ಟು ಎದ್ದೋದ್ಲು ನಾನು ಟೀ ಮಾಡಬೇಕು ಹೋಗಿ ಟೀ ಮಾಡ್ಕೊಂಡು ಕುಡಿಬೇಕು ರಶಿತ್ ಹಂಗೆ ಸೀಬೆಕಾಯಿ ಹರಿತಾ ಇದ್ಲು ನೋಡ್ರಿ ಇವಾಗ ಆವಾಗಲೇ ಒಂದು ಅರ್ದಿದ್ಲು ಅದು ನಾನು ಕಿತ್ಕೊಂಬಿಟ್ಟೆ ನಾನು ಕೊಡಿದ್ದು ನೀವು ಬೇರೆ ತಗೋ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ ನಾನೊಂದು ಅವಳು ಹುಡ್ಕಾಡ್ತಿದ್ದಾಳೆ ಸಿಗ್ತಾಯಿಲ್ವ ಗೊತ್ತಿಲ್ಲ ಇಷ್ಟು ಚಿಕ್ಕದಾದ್ರೂ ಭಾರಿ ಸ್ವೀಟಾಗಿತ್ತು ಹಣ್ಣು ಮಾತ್ರ ಸೂಪರಾಗಿತ್ತು ಈ ಗಿಡದಲ್ಲಿ ಆಗ್ತೇ ಒಂದು ಹಣ್ಣಾಗೋಕ್ಕೆ ಬಿಡಲ್ಲ ನಾವು ಕಿತ್ಕೊಂಡು ತಿಂತಿದ್ವಿ ದಿನ ಬರೀ ಅದರಲ್ಲೇ ನೋಡೋದು ಕಿತ್ಕೊಳ್ಳೋದು ತಿನ್ನೋದು ಹುಡುಕ್ತಾ ಇದ್ದಾಳೆ ಸಿಕ್ಕಿದ್ರೆ ಕಿತ್ಕೊಂತಾಳೆ ಇಲ್ಲಾಂದರೆ ಇಲ್ಲ ಚಿಕ್ಕ ಚಿಕ್ಕ ಆಗಿದ್ದಾವೆ ಅವು ಯಾವಾಗ ಹಣ್ಣು ಆಗ್ತಾವೋ ಏನು ಕತ್ತಿ ನಾವು ಸಿಕ್ತ ಅನ್ಸುತ್ತೆ ಬಂದು ಕಿತ್ಕೊಂಬರ್ತಿದ್ದಾಳೆ ಕಾಯಿನೋ ಏನು ಹಣ್ಣು ಗೊತ್ತಿಲ್ಲ ನೋಡಬೇಕು ಈ ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಪ್ಲೀಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು